ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾವ ದಿನಾಂಕದಿಂದ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ಪ್ರತಿಯೊಂದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸಬ್ರಿ ಚಾನೆಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ, ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗ್ತಿದೆ. ಮೇನ್ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಮಾಡ್ತಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಮರು ಅರ್ಜಿ ಸಲ್ಲಿಸಬೇಕು. ಈಗ ಏನು ಫಸ್ಟ್ ಟೈಮ್ ಅರ್ಜಿ ಹಾಕಿ ಇಷ್ಟು ದಿನ ಹಣ ತೊಗೊಳ್ತಿದ್ರೆ ಅದು ಮುಗೀತು. ನೆಕ್ಸ್ಟಿಂದ ಮತ್ತೆ ಹೊಸ ಅರ್ಜಿ ಸಲ್ಲಿಸಬೇಕು. ಯಾಕಂದರೆ ಅನರ್ಹರನ್ನ ಪತ್ತೆ ಹಚ್ಚಬೇಕು. ಹಾಗೆ ಮೃತಪಟ್ಟಿರೋರಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸು, GST ಪೇಯರ್ಸು, ಹಾಗೆ ಒಂದೇ ಮನೆಯಲ್ಲಿ 2-3 ಜನ ಹಣ ತಗೊಳ್ತಿರ್ತಾರೆ. ಹಾಗೆ ಮತ್ತು ಆಧಾರ್ ಕಾರ್ಡ್, ಬೇರೆ ರಾಜ್ಯದ ಆಧಾರ್ ಕಾರ್ಡ್ ಇರುತ್ತೆ, ಬೇರೆ ರಾಜ್ಯದವರು ಕೂಡ ಅರ್ಜಿ ಸಲ್ಲಿಸಿರ್ತಾರೆ. ಸೊ ಇದೆಲ್ಲ ಲಿಸ್ಟ್ ಅಂದರೆ ಏನೆಲ್ಲ ಫಿಲ್ಟ್ರ್ ಮಾಡಬೇಕು ಅನರ್ಹರನ್ನ ಅಂದ್ಬಿಟ್ಟು ಈ ಒಂದು ಹೊಸ ಮರು ಅರ್ಜಿ ಸಲ್ಲಿಕೆನ ಕಡ್ಡಾಯ ಮಾಡಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲದೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಪ್ರತಿಯೊಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸೋಕ್ಕೆ ಏನೇನೆಲ್ಲ ಬೇಕು, ತಯಾರಿ ಪ್ರತಿಯೊಂದು ಕೂಡ ಮಾಡ್ಕೊಳ್ತಿದ್ದಾರೆ. ಹಾಗೆ ಈ ಒಂದು ಮರು ಅರ್ಜಿ ಸಲ್ಲಿಕೆಗೆ ಅಂಗನವಾಡಿ ಕಾರ್ಯಕರ್ತರನ್ನ ಕೂಡ ಇನ್ವಾಲ್ವ್ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಗೊತ್ತಾಗೋದಿಲ್ಲ ಅರ್ಜಿ ಸಲ್ಲಿಸೋಕ್ಕೆ ಹೇಗೆ ಏನು ಅಂತ. ಅವರಿಗೆ ಸಹಾಯ ಆಗೋ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೂಡ ಈ ಒಂದು ಮರು ಅರ್ಜಿ ಸಲ್ಲಿಕೆಗೆ ತಯಾರಿ ಮಾಡ್ತಿದ್ದಾರೆ. ಅವ್ರಗಳ ಮೊಬೈಲ್ಗೂ ಕೂಡ ಈ ಒಂದು ಮರು ಅರ್ಜಿ ಸಲ್ಲಿಕೆಗೆ ಅಂತಲೇ ಒಂದು ಆ್ಯಪ್ನ ತಯಾರಿ ಪಡಿಸಿದ್ದಾರೆ ಇಲಾಖೆ ಕಡೆಯಿಂದ. ಅದನ್ನ ಕೂಡ ಎಲ್ಲರಿಗೂ ಇನ್ಸ್ಟಾಲ್ ಮಾಡಿಕೊಡ್ತಿದ್ದಾರೆ. ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾರಿಗೆಲ್ಲ ಗೊತ್ತಾಗಲ್ಲ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅಲ್ಲಿ ಎಲ್ಲ ಈ ಅಂಗನವಾಡಿ ಕಾರ್ಯಕರ್ತೆಯರೇ ಅರ್ಜಿನ ಸಲ್ಲಿಸ್ಕೊಳ್ತಾರೆ. ಬಟ್ ಅವ್ರಗಳ ಹತ್ರ ತಮ್ಮ ಇಂಪ್ರೆಷನ್ ಇರಲ್ಲ. ಅಂದರೆ ಏನು ಬಯೋಮೆಟ್ರಿಕ್ ಕೊಡೋಕ್ಕಾಗಲ್ಲ. ಯಾಕಂದರೆ ಅವರು ಮೊಬೈಲಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡೋದ್ರಿಂದ ಅವ್ರುಗಳು ಅಂದರೆ ಈಗ ಅಂಗನವಾಡಿ ಕಾರ್ಯಕರ್ತೆ ಹತ್ರ ಏನು ಆ್ಯಪ್ ಕೊಟ್ಟಿದ್ದಾರೆ ಅವ್ರಗಳ ಹತ್ರ ತಮ್ಮ ಇಂಪ್ರೆಷನ್ ಇರಲ್ಲ. ಫೇಸ್ ರೆಕಗ್ನಿಷನ್ ಅಥವಾ ಐಸ್ ರೆಕಗ್ನಿಷನಿಂದ ಈ ಒಂದು ಅಪ್ಲಿಕೇಶನ್ ಅಂದರೆ ಅರ್ಜಿನ ಸಲ್ಲಿಸ್ಕೊಳ್ತಾರೆ. ನೀವು ನಿಮ್ಗೆ ಅನುಕೂಲ ಇತ್ತು ಅಂತಂದರೆ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಹೋಗಿ ಮರು ಅರ್ಜಿ ಸಲ್ಲಿಸಬೇಕು. ಇನ್ನು 2-3 ದಿವಸದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಯಾವ ದಿನಾಂಕದಿಂದ ಏನು ಅಂದ್ಬಿಟ್ಟು. ಈಗ ನೀವೇನೆಲ್ಲ ದಾಖಲೆಗಳನ್ನ ತೊಗೊಂಡು ಹೋಗಬೇಕು ಈಗ ಮರು ಅರ್ಜಿ ಸಲ್ಲಿಸೋಕ್ಕೆ ಅಂದರೆ ಮೇಯ್ನಾಗಿ ನಿಮ್ಮ ಆಧಾರ್ ಕಾರ್ಡ್, ಅಂದರೆ ಯಾರು ಅರ್ಜಿ ಸಲ್ಲಿಸ್ತೀರಾ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ನ ಕೂಡ ತೊಗೊಂಡೋಗಿ. ಯಾಕಂದರೆ OTP ಬರುತ್ತೆ. ಆ OTPನ ಹೇಳಿದ್ರೇ ನೀವು ಅರ್ಜಿ ಸಲ್ಲಿಸೋಕ್ಕಾಗೋದು. ಹಾಗೆ ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ನಂಬರ್ನ ಕೂಡ ತೊಗೊಂಡೋಗಿ. ನೆಕ್ಸ್ಟು ನೀವು ನಿಮ್ಮ ರೇಷನ್ ಕಾರ್ಡ್ ತೊಗೊಂಡೋಗ್ಬೇಕು. ಮೇಯ್ನಾಗಿ ವೋಟರ್ ಐ ಡಿ ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಯಾಕಂದರೆ ಮಹಿಳೆಯರು ಕರ್ನಾಟಕದವರೇನ ಅಥವಾ ಬೇರೆ ರಾಜ್ಯದವರ ಅಂತ ಕಂಡಿಟ್ಕೊಳ್ಳೋಕ್ಕೆ ವೋಟರ್ ಐ ಡಿ ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಹಾಗೆ ಬ್ಯಾಂಕ್ ದಾಖಲೆ, ಅಂದರೆ ನಿಮಗೆ ಇಷ್ಟು ದಿನ ಯಾವ ಅಕೌಂಟಿಗೆ ಹಣ ಬರ್ತಿತ್ತು ಆ ಅಕೌಂಟ್ ಡೀಟೇಲ್ಸನ್ನು ತೊಗೊಂಡೋಗ್ಬೇಕು. ಕಂಪಲ್ಸರಿಯಾಗಿ ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದರೆ ಮಾತ್ರ. ಹಾಗೆ ಆ ಬ್ಯಾಂಕ್ ಅಕೌಂಟು ಕೂಡ ಕರ್ನಾಟಕದಲ್ಲೇ ಇರಬೇಕು. ನೀವು ಇಲ್ಲಿದ್ದು ಡೀಟೇಲ್ಸ್ ಎಲ್ಲ ಕೊಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಬೇರೆ ರಾಜ್ಯದಲ್ಲ ಆಗಿದ್ರೆ ನಿಮಗೆ ಈ ಒಂದು ಯೋಜನೆಯ ಹಣ ಇನ್ನು ಮುಂದೆ ಬರೋದಿಲ್ಲ. ಹಾಗೆ ಒಂದು ಮನೆಯಿಂದ ಒಂದೇ ಅರ್ಜಿ ಸಲ್ಲಿಸೋಕ್ಕಾಗೋದು. ಯಾರು ಅರ್ಜಿ ಸಲ್ಲಿಸ್ತಾರೆ ಅವರಾಗಲಿ ಅವರ ಹಸ್ಬೆಂಡ್ ಆಗಲಿ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್, GST ಪೇಯರ್ಸ್ ಆಗಿರೋಂಗಿಲ್ಲ. ಹಾಗೆ ಅಕಸ್ಮಾತ್ ಏನಾದ್ರು ನೀವು ಮುಂಚೆ ಅರ್ಜಿ ಸಲ್ಲಿಸಿರ್ತೀರ, ಅವ್ರೇನಾರು ಮೃತಪಟ್ಟಿದ್ದಾರೆ ಅಂತಾದರೆ ಅವರ ಹೆಸರನ್ನ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿಸಿ ಅವ್ರು ನೆಕ್ಸ್ಟ್ ಯಾರು ನಿಮ್ಮ ಮನೇಲಿ ದೊಡ್ಡವರಿದ್ದಾರೆ ಅವರ ಹೆಸರಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿನ ಸಲ್ಲಿಸಬಹುದು.
ಹಾಗೆ ನೆಕ್ಸ್ಟ್ ದಾಖಲೆ ಏನಪ್ಪ ಅಂತಂದರೆ ಜಾತಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇತ್ತು ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೂಡ ತೊಗೊಂಡೋಗ್ಬೋದು. ತೊಗೊಂಡು ಹೋಗಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ವಯಂ ಘೋಷಿತ ಜಾತಿ ಮಾಹಿತಿನ ಕೊಡ್ಬೋದಂದರೆ ನೀವು ಬಾಯಲ್ಲಿ ಹೇಳ್ಬೋದು ನಮ್ದು ಈ ಕ್ಯಾಸ್ಟ್ ಇದ್ದೀವಿ ಅಂತ. ಅಕಸ್ಮಾತ್ ಇತ್ತು ನಿಮ್ಮದು ಜಾತಿ ಪ್ರಮಾಣ ಪತ್ರ ಅಂದರೆ ಅದನ್ನ ಕೂಡ ಕೊಡಬಹುದು ನೀವು, ಅದು ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಡಾಕ್ಯುಮೆಂಟ್ನ ತೊಗೊಂಡೋಗಿ ಇನ್ನೂ ಒಂದು ಸತಿ ಹೇಳ್ಬಿಡ್ತೀನಿ. ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್, ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್, ಹಾಗೆ ನಿಮ್ಮ ರೇಷನ್ ಕಾರ್ಡ್ನ ತೊಗೊಂಡೋಗಿ, ಹಾಗೆ ಬ್ಯಾಂಕ್ ದಾಖಲೆಗಳನ್ನ ತೊಗೊಂಡೋಗಿ, ಮೇಯ್ನಾಗಿ ವೋಟರ್ ID, ಹಾಗೆ ನಿಮ್ಮ ಹತ್ರ ಇತ್ತು ಅಂತಂದರೆ ಜಾತಿ ಪ್ರಮಾಣ ಪತ್ರ. ಇದಿಷ್ಟು ಡೀಟೇಲ್ಸ್ ಕರೆಕ್ಟಾಗಿತ್ತು, ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಇಲ್ಲ, GST ಪೇಯರ್ಸ್ ಇಲ್ಲ, ಹಾಗೆ ನೀವು ನಿಮ್ಮ ಮನೆಯಲ್ಲಿ ಒಬ್ಬರೇ ನೀವು ಗೃಹಲಕ್ಷ್ಮಿ ಹಣ ತಗೊಳ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಇಷ್ಟು ದಿನ ಹೇಗೆ ಬರ್ತಿತ್ತೋ ಇನ್ನು ಮುಂದೆ ಕೂಡ ಈ ಯೋಜನೆ ಹಣ ಬರುತ್ತೆ. ಇದ್ರ ಬಗ್ಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ನ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಈ ಒಂದು ಅನರ್ಹರನ್ನ ಹುಡುಕೋ ಇದರಲ್ಲಿ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈ ಒಂದು ಪರಿಷ್ಕರಣೆ ಅಥವಾ ಮರು ಅರ್ಜಿ ಸಲ್ಲಿಸಕ್ಕೆ ಮಾಡ್ತಿರೋ ಉದ್ದೇಶ ಅನರ್ಹರನ್ನ ಈ ಒಂದು ಯೋಜನೆಯಿಂದ ದೂರ ಇಡೋಕ್ಕೆ ಅಂತ ಮಾತ್ರ. ಇದರಿಂದ ಅರ್ಹರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 99% ಯಾವುದೇ ರೀತಿ ತೊಂದರೆ ಆಗಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಡೇಟಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಯಾವಾಗ ಏನು ಅನ್ನೋದ್ರ ಬಗ್ಗೆ ಖಂಡಿತ ನಾನು ಅದ್ರ ಬಗ್ಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಐ ಹೋಪ್ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.